ಕೂಡ ಇಲ್ಲಿ ಕೇಳಿದ್ರು ಹೇಳಿದ್ರು, ಅದ್ರಲ್ಲಿ ಅವ್ರದ್ದೇನೋ ತಪ್ಪಿಲ್ಲ ಅನ್ನೋ ರೀತಿಯಲ್ಲೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು. ಬಟ್ ವಿಟಿ ಗಿಟಿ ಏನೋ ಇಲ್ಲಿ ಪ್ಲೇ ಮಾಡಲಿಲ್ಲ. ಇಲ್ಲಿ ಮೇಯ್ನ್ ಆಗಿ ಒಂದೇನಪ್ಪ ಅಂತಂದ್ರೆ ಅವ್ರು ಮಾತಾಡ್ತಿರೋ ಲ್ಯಾಂಗ್ವೇಜು ಮತ್ತು ಇಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಮಾಡಬೇಕಾದ್ರೆ ಇಷ್ಟ ಆಗ್ತಲ್ಲ. ಅದು ಅಂದ್ರೆ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ರೀತಿ ಒಂಥರ ಅವ್ರ ಮ್ಯಾನರಿಸಮೇ ಚೇಂಜ್ ಆಗಿಬಿಡುತ್ತಲ್ಲ, ಆ ಒಂದು ವ್ಯಕ್ತಿತ್ವ ಚೇಂಜ್ ಮಾಡ್ಕೋಬಾರ್ದು. ಆಟ ಅಂತ ಬಂದಾಗ ಇಲ್ಲಿ ನೀಟಾಗಿ ಆಟ ಆಡಬೇಕಾಗುತ್ತೆ. ಆಟ ಏನೋ ಆಡ್ತಿದೆ, ಬಟ್ ಅಲ್ಲಿಂದ ತಗೊಂಬಂದು ಇಲ್ಲಿಗೆ ಹೇಳೋದು, ಇಲ್ಲಿಂದ ತಗೊಂಬಂದು ಅಲ್ಲಿಗೆ ಹೇಳೋದು, ಅಂದರೆ ಬೆಂಕಿ ಸುರಿತಾರೆ ಗೊತ್ತಾ. ಅಶ್ವಿನಿಯವ್ರಿಗೆ ಗಿಲ್ಲಿಯವ್ರಿಗೆ ಆಗಲ್ಲ ಅಂತ ಗೊತ್ತು, ಬಟ್ ಇದರಿಂದ ಬೇಳೆಕಾಯಿ ಬೇಯಿಸ್ಕೊಂತಿರೋದು ಇಲ್ಲಿ ಧ್ರುವಂತವ್ರು ಅಂತ ಅನ್ಸುತ್ತೆ. ಬಟ್ ಆದರೆ ಇಲ್ಲಿ ಅಶ್ವಿನಿಯವ್ರಿಗೆ ಹೋಗಿ ಹೇಳೋದೇನಪ್ಪ ಅಂತಂದರೆ ಗಿಲ್ಲಿಯವರು ನಿಮ್ಮಿಂದ ಬೇಳೆಕಾಳು ಬೇಯಿಸ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಿ ಹೇಳ್ತಾರೆ. ಇದು ತಪ್ಪಲ್ವೇ ಆ್ಯಕ್ಚುಲ್ ಆಗಿ. ಮತ್ತೆ ಇಲ್ಲಿ ಸುಮ್ಮನೆ ಮುಚ್ಕೊಂಡು ಮಲ್ಕೋ ಅದು ಮಲ್ಕೋ ಅಂತ ಇವ್ರು ಹೇಳ್ತಾರೆ. ಅಂದರೆ ಇವ್ರು ಬಾಯಿ ತಪ್ಪು ಏನು ಬೇಕಾದ್ರೂ ಮಾತಾಡ್ಬೋದು, ಬಟ್ ಗಿಲ್ಲಿಯವ್ರು ಮಾತಾಡಿದಾಗ ಅದನ್ನ ತಪ್ಪು ಅಂತಾರಲ್ಲ, ಅದು ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ. ಇನ್ನು ರಾಶಿಕಾ ಅವ್ರದ್ದು ಸೂರಜ್ ಅವ್ರ ವಿಚಾರ ತಗೊಳಕ್ ಹೋದ್ರೆ ಇಲ್ಲಿ ಚೆನ್ನಾಗಿ ಗೊತ್ತಿದೆ ಯಾರಿಂದ ಯಾರು ಹಾಳಾಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇಬ್ರು ಕೂಡ ಗೇಮ್ ನ ಮರ್ತಿದ್ದಾರೆ. ಆದ್ರೆ ಸೂರಜ್ ಅವರು ತುಂಬಾ ಸೂಕ್ಷ್ಮವಾಗಿ ಇದಕ್ಕೆ ಉತ್ತರ ಕೊಟ್ಟರು, ಆದ್ರೆ ರಾಶಿಕಾ ಅವರು ಉತ್ತರ ಕೊಡ್ಲಿಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ಮೇಲೆ ಅವ್ರಿಗೆ ಸ್ವಲ್ಪ ಜ್ಞಾನೋದಯ ಆಯ್ತು. ಹೌದಲ್ವಾ, ಇಲ್ಲಿ ಸೂರಜ್ ಅವ್ರನ್ನ ಬಿಟ್ಕೊಡ್ಲಿಲ್ಲ, ನನ್ನ ಆಟ ಏನಾದ್ರು ಹಾಳಾದ್ರೆ ಅದು ನನ್ನಿಂದ ಹಾಳಾಗ್ತದೆ ಅಂತ ಸೂರಜ್ ಅವ್ರು ಹೇಳಿದ್ರು. ಆದ್ರೆ ನಾನು ಯಾರಿಗೂ ಕೂಡ ಆಟ ಬಿಟ್ಕೊಡಲ್ಲ ಅಂತ ಇಲ್ಲಿ ರಾಶಿಕಾ ಅವ್ರು ಹೇಳಿದ್ರು. ನೋಡಿ, ಜೊತೆಲ್ಲೇ ಇದ್ಬಿಟ್ಟು ಯಾವ ರೀತಿ ಇಲ್ಲಿ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಕೆಲವೊಬ್ರು ಹೇಳ್ತಾರೆ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವ್ರದ್ದು ಈ ರೀತಿ ಏನಾದ್ರು ಕೇಳಿದ್ರೆ ಇಲ್ಲಿ ಖಂಡಿತವಾಗ್ಲೂ ಕಾವ್ಯ ಅವ್ರದ್ದು ಅದೇ ಆನ್ಸರ್ ಇರೋದು. ನನ್ನ ಆಟನ ನಾನೇ ಹಾಳು ಮಾಡ್ಕೊಂತೀನಿ ಬೇಕಿದ್ರೆ, ಇಲ್ಲಾಂದ್ರೆ ಗಿಲ್ಲಿಯವ್ರ ಆಟ ಹಾಳು ಮಾಡ್ಕೊಳ್ಳೋದು, ನನ್ನಿಂದ ಅವ್ರಿಗೇನು ಇಲ್ಲಿ ಹಾಳಾಗಲ್ಲ ಆಟ ಅಂತ ಅಂದ್ಬಿಟ್ಟು. ಗಿಲ್ಲಿಯವ್ರು ಕೂಡ ಅದನ್ನೇ ಇಲ್ಲಿ ಹೇಳಿದ್ರು, ನನ್ನಿಂದ ಇಲ್ಲಿ ಕಾವ್ಯ ಅವ್ರ ಆಟ ಹಾಳಾಗ್ತಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ರಾಶಿಕಾ ಅವ್ರು ನೋಡಿದ್ರೆ ಅವ್ರು ಸ್ವಾರ್ಥಕ್ಕೋಸ್ಕರನೇ ಅವ್ರು ಆಟ ಆಡ್ತಾ ಇದ್ದಾರೆ, ಅಂದ್ರೆ ಇನ್ನೊಬ್ಬರನ್ನ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ನೀಟಾಗಿ ಇದರಲ್ಲೇ ಗೊತ್ತಾಯ್ತು. ಲೆಟ್ರಲ್ಲೂ ಕೂಡ ಅದೇ ಇಲ್ಲಿ ಇದ್ದಿದ್ದು. ಅದಕ್ಕೆ ಸೂರಜ್ ಅವರಿಗೆ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಯಾಕಂದ್ರೆ ಈ ವೀಕ್ ಅವರು ನಾಮಿನೇಷನ್ ಕೂಡ ಆಗಿದ್ದಾರೆ. ಎಲಿಮಿನೇಟ್ ಆಗಲ್ಲ ಬಿಡಿ, ಇಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ ಕೂಡ. ಈಗ ಧ್ರುವಂತ್ ಅವ್ರು ಸೇವ್ ಆಗಿದ್ದಾರೆ ಅಂತಂದ್ರೆ ಡೇಂಜರ್ ಅಲ್ಲಿ ಇದ್ದಿದ್ದೆ 3 ಜನ. ಇಲ್ಲಿ ಮಾಡೋರು ಅಭಿ ಅವರು ಡೇಂಜರ್ ಅಲ್ಲಿ ಇದ್ರು, ಸೂರಜ್ ಅವರು. ಇಲ್ಲಿ ಈ ವೀಕ್ ಧ್ರುವಂತ್ ಅವ್ರು ಸೇವ್ ಆಗಿದ್ದಾರೆ. ಇನ್ನು ಮಿಕ್ಕಿರದೆ ಮಾಳುವರು, ಸೂರಜ್ ಅವರು, ಅಭಿ ಅವರು. 3ರಲ್ಲಿ ಯಾರು ಹೋಗ್ತಾರೆ ಅಂತಂದ್ರೆ ಅಭಿ ಅವರು ಹೋಗೋದು ದೊಡ್ಡದಾಗಿ ಗೊತ್ತಾಗ್ತದೆ. ಕಳೆದ ವಾರನೇ ಹೋಗ್ಬೋದಿತ್ತು, ಬಟ್ ಲಕ್ ಅಂತಾರಲ್ಲ, ಸ್ವಲ್ಪ ಲಕ್ಕಲ್ಲಿ ಉಳ್ಕೊಂತಿದ್ರು. ಈ ವಾರ ಅವರೇ ಎಲಿಮಿನೇಟ್ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ನಾಳೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ, ನೋಡೋಣ. ಸದ್ಯಕ್ಕೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲಿ ಅಭಿ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ವೀಕ್ಷಕರೇ, ಇಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ರಕ್ಷಿತ್ ಅವ್ರ ಬಗ್ಗೆ ಇದ್ದಿದ್ದ ಒಪಿನಿಯನ್ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಜನಕ್ಕೆ ಅವ್ರ ಮೇಲೆ ಇದ್ದಿದ್ದು ಒಪಿನಿಯನ್ ಚೇಂಜ್ ಆಗಿತ್ತು. ಟೈಮಿಗೆ ತಕ್ಕಂತೆ ಬದಲಾಗ್ಬಿಡ್ತಾರೆ, ನಾಮಿನೇಷನ್ ವಿಚಾರ ಅಂತ ಬಂದ್ಬಿಟ್ರೆ ಫುಲ್ ಚೇಂಜ್ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇತ್ತು. ಅದಕ್ಕೆ ಅದಕ್ಕೆ ತಕ್ಕಂಗೆ ಇಲ್ಲಿ ಲೆಟ್ರ್ ಕೂಡ ಇಲ್ಲಿ ಬಂದಿತ್ತು. ಟೈಮಿಗೆ ತಕ್ಕಂತೆ ಬದಲಾಗೋದು ಈ ಆಟಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಇಲ್ಲಿ ರಕ್ಷಿತ್ ಅವ್ರು ಕೂಡ ಅದನ್ನೇ ಹೇಳ್ತಾರೆ. ಯಾಕಂತಂದ್ರೆ ವೀಕ್ಲಿ ಎಲ್ಲರೂ ಕೂಡ ಒಂದೇ ತರ ಇಲ್ಲಿ ಇರಲ್ಲ, ಒಂದ್ ದಿವಸ ಇದ್ದಂಗೆ ಇನ್ನೊಂದ್ ದಿವಸ ಇಲ್ಲಿ ಇರಲ್ಲ. ಅದಕ್ಕೆ ನಮ್ಮ ಒಂದು ಒಪಿನಿಯನ್ ಕೂಡ ಇಲ್ಲಿ ಚೇಂಜ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರು.